ಆಗಿರ್ಬೋದು, ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಇವರೆಲ್ಲರೂ ಸುದ್ದಿದ್ದು ಎಲ್ಲಿ ಅಂತಂದ್ರೆ ಪಾರ್ಟಿ ಫಂಡ್ ತೊಗೊಂಡು ಇಲೆಕ್ಷನ್ ಮಾಡೋದು ಬೆನ್ನತ್ತಿದ್ದಕ್ಕಾಗಿ. ಅದನ್ನು ಬಿಟ್ಟು ಇಡೀ ಈ ದೇಶಕ್ಕೆ ಅಥವಾ ಈ ರಾಜ್ಯಗಳಿಗೆ ಉದ್ಯೋಗ ಕೊಡಿಸೋ ದಿಶೆಯಲ್ಲಿ ಏನಾದರೂ ಪ್ರಯತ್ನ ಮಾಡಿದಾರಾ ಈ ವಿರೋಧಿಗಳು ಅಂದರೆ ಇವತ್ತು ಇಲ್ಲ ಅಂತ ಹೇಳ್ಬೇಕಾಗಿದೆ. ಹೌದು, ಗ್ಯಾರಂಟಿ ಕೊಟ್ಟರು ಕೇಜ್ರಿವಾಲ್ ಎಷ್ಟು ಕೊಟ್ಟರಪ್ಪ ಗ್ಯಾರಂಟಿ? ಶಿಕ್ಷಣ ಕೊಟ್ಟರು, ಆರೋಗ್ಯಕ್ಕೆ ಕೊಟ್ಟರು, ಮತ್ತೇನು ಕೊಟ್ಟರು, ಎಲ್ಲ ಕೊಟ್ಟರು. ಆದರೂ ಇವತ್ತು ಪಂಜಾಬ್ ಸರ್ಕಾರ ಅಲ್ಲಾಡ್ತಾ ಇದೆ, ದಿಲ್ಲಿ ಸರ್ಕಾರ ಬಿಟ್ಟು ಹೋಗಿದೆ, ಭ್ರಷ್ಟಾಚಾರಿ ಅಂತ ಮಾಡಿ ಹೊರಗೆ ಹಾಕಿದ್ದಾರೆ. ಏನು ಬೇಕೆಲ್ಲ ವ್ಯವಸ್ಥೆ ಇವತ್ತು ಅವ್ರ ರೆಡಿ ಅದ ಅಂದಾಗ ವಿಜಯ್ ಅವರ ಮುಂದಿರೋ ಸವಾಲು ಭಾಳ ದೊಡ್ಡದ. ವಿಜಯ್ ಆಗಿರ್ಬೋದು, ಕೇರಳದಲ್ಲಿ ಈಗ ಯಾರೋ ಕಾಂಗ್ರೆಸ್ಗಳೊಬ್ಬರು ಆಗ್ತಾರೆ, ರಮೇಶ್ ಚೆನ್ನಿತ್ತಲ್ ಆಗಿರ್ಬೋದು, ವಿ ಡಿ ಸತೀಶನ್ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಯಾರಾದರೂ ಕಾಂಗ್ರೆಸ್ಗೂ ಕೇರಳೀಯರು ಆಗ್ತಾರಲ್ಲ. ಅದರಲ್ಲೂ ಮುಖ್ಯವಾಗಿ ವಿ ಡಿ ಸತೀಶನ್ರ ಬಗ್ಗೆ ಹೆಚ್ಚು ಕೇಳಿ ಬರ್ತಾಯಿದೆ. ಯಾರನ್ನು ಮಾಡಿದ್ರಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರ್ತದೆ. ಆದರೆ ಕಾಂಗ್ರೆಸ್ ಇಲ್ಲಿವರೆಗೆ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ದಿಶೆಯಲ್ಲಿ ಏನಾದರೂ ಹೊಸ ಪ್ಲ್ಯಾನನ್ನು ಹುಡುಕಿದೆಯಾ? ಬರೀ ಮೀಸಲಾತಿ ಕೊಟ್ಟರೆ ಆಯಿತಾ? ಮೀಸಲಾತಿ ಕೊಟ್ಟರೆ ಎಲ್ಲರಿಗೂ ಉದ್ಯೋಗ ಸಿಗ್ತದನ? ಇಂಥ ಅನೇಕ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರ ಹುಡುಕಬೇಕಾಗಿದೆ. ಇವತ್ತು ಉತ್ತರ ವಿರೋಧ ಪಕ್ಷ ಹುಡುಕಬೇಕಾಗಿದೆ. ಹಾಗೆ ವಿಜಯ್ ಅವರು ಇವತ್ತು ಬಂದಿದ್ದಾರೆ, ಹಕ್ಕು ಮಂಡಿಸ್ತಾರೆ, ಕಾಂಗ್ರೆಸ್ ಸಪೋರ್ಟ್ ಮಾಡ್ಯದ, ಕೆಲವೊಂದು ಸಣ್ಣ ಸಣ್ಣ ಪಕ್ಷಗಳು ಸಪೋರ್ಟ್ ಮಾಡ್ತಾರೆ. ಆದರೆ ಅದು ಇನ್ನೊಂದು ಮತ್ತೊಂದು ಸ್ಟಾಲಿನ್ ಗೌರ್ಮೆಂಟು, ಜಯಲಲಿತಾ ಅವ್ರ ಗೌರ್ಮೆಂಟು, ಎಮ್ ಜಿ ರಾಮಚಂದ್ರನ ಗೌರ್ಮೆಂಟು ಆದಂಗೆ ಆದ್ರೆ ಅದಕ್ಕೂ ಭವಿಷ್ಯ ಇಲ್ಲ. ಯಾಕೆ ಅಂಥ ರಾಜಕೀಯವನ್ನು ನಮ್ಮ ಮೋದಿ ಮತ್ತು ಶಾ ಮಾಡೇ ಮಾಡ್ತಾರೆ. ರಾಹುಲ್ ಗಾಂಧಿ ಅವ್ರು ಮಾಡೋ ರಾಜಕೀಯವನ್ನು ಅವರು ಮಾಡುತ್ತಾರೆ. ಮಮತಾ ಬ್ಯಾನರ್ಜಿ ಅವ್ರು ಮಾಡೋದನ್ನು ಮಾಡುತ್ತಾರೆ. ಮಮತಾ ಬ್ಯಾನರ್ಜಿ ಅವರು ಕಾರ್ಪೊರೇಟರ್ನ ಬಿಟ್ಟು ಏನಾದರೂ ಮಾಡಿದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಏನಾದರೂ ಹೊಸ ವಿಷಯ ಹೇಳಿದ್ರ, ರೈತರಿಗೆ ಮಾರ್ಕೆಟ್ ಕೊಟ್ರ, ಇವರೆಲ್ಲರೂ ಇಲ್ಲ. ಮತ್ತು ಇವ್ರು ಕೊಡೋ ಸಾಧ್ಯತೆಯೂ ಇಲ್ಲ. ಯಾಕಂದರೆ ಇವ್ರು ತಲೆಯಲ್ಲಿ ಇವ್ರದ್ದು ಏನಪ್ಪ ಅಂದರೆ ಇಲೆಕ್ಷನ್ ಗೆಲ್ಲೋದಷ್ಟೇ ಇವರಿಗೂ ವಿರೋಧ ಪಕ್ಷಗಳಿಗೆ. ಎಲ್ಲಿವರೆಗೆ ಮಮತಾ ಬ್ಯಾನರ್ಜಿ ಅವ್ರು ಗೆಲ್ತಾ ಇದ್ರು ಅಲ್ಲಿವರೆಗೆ ಇವ್ರಿಗೆಲ್ಲ ಇಂಡಿಯಾ ಗೇಟ್ ಬಂದು ನೆನಪಾಗಲಿ.